ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತಿನಿಂದ ಪ್ರಾರಂಭ ಮಾಡ್ತಿರುವಂಥ ಇನ್ನೊಂದು ಘಟಕ ಯಾವುದಪ್ಪ ಅಂತಂದ್ರೆ ನಿಮ್ಮ 10ನೇ ತರಗತಿಯ ಬಹುಪದೋಕ್ತಿಗಳು. ಅರ್ಥ ಆಗ್ತಿದೆಯಲ್ಲ? ಯಾವುದು ಚಾಪ್ಟರು? ಬಹು ಪದೋಕ್ತಿಗಳು. ಮಕ್ಕಳ, ಈಗ ನನಗೆ ಈ ಬಹುಪದೋಕ್ತಿ ಎಂದರೇನು ಅಂತ ಹೇಳ್ತೀರಾ? ಹೌದು, ಈ ಬಹುಪದೋಕ್ತಿಗಳ ಬಗ್ಗೆ ನೀವು ಆಲ್ರೆಡಿ 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಾ. ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾದ್ರೆ ಈ 10ನೇ ತರಗತಿಯಲ್ಲಿ ಏನನ್ನ ನಾವು ಈ ಬಹುಪದೋಕ್ತಿಯ ಒಂದು ಅಧ್ಯಾಯದಲ್ಲಿ ಕಲಿತೀವಿ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಬಹುಪದೋಕ್ತಿ ಎಂದರೇನು ಅಂತ ಮತ್ತೆ ನಾವು ರೀಕಾಲ್ ಮಾಡ್ಕೊಳ್ಳೋಣ. ಅರ್ಥ ಆಗ್ತಿದೆಯಲ್ಲ? ಮುಖ್ಯಾಂಶಗಳು ಅಂದ್ರೆ ಕಲಿಕಾಂಶಗಳು ಏನನ್ನ ನಾವು ಕಲಿತೀವಿ ಇಲ್ಲಿ. ಮೊದಲನೇ ಕಲಿಕಾಂಶ ಬಹುಪದೋಕ್ತಿಯ ಮಹತ್ತಮ ಗಾತ. ಏನು? ಬಹುಪದೋಕ್ತಿಯ ಮಹತ್ತಮ ಗಾತ, ಅಥವಾ ಅದನ್ನೇ ಇನ್ನೊಂದು ಹೆಸರು ಕರಿತಿರ್ತಾರೆ, ಡಿಗ್ರಿ ಅಂತಾರೆ. ಓಕೆ. ಎರಡನೇದು ಬಹುಪದೋಕ್ತಿಯ ರೇಖಾತ್ಮಕ ಶೂನ್ಯತೆಗಳ ಅರ್ಥ. ಶೂನ್ಯತೆಗಳ ಅರ್ಥ. ಮೂರನೇದು ಬಹುಪದೋಕ್ತಿಗಳ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಈ ಮೂರು ಅಂಶಗಳ ಕಲಿಕಾಂಶಗಳನ್ನ ನಾವು ಈ 10ನೇ ತರಗತಿಯ ಬಹುಪದೋಕ್ತಿಯ ಘಟಕಾಂಶಗಳಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಈಗ ಈ ಮೂರು ಅಂಶಗಳ ಮೇಲೆ SSLC ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ನಾವು ಯೋಚನೆ ಮಾಡೋದಾದ್ರೆ ಎಷ್ಟು ಅಂಕಗಳಿಗೆ ಕೊಡ್ಬೋದು ಅಂದಾಜು ಅಂತ ಅಂದ್ರೆ ಮಕ್ಕಳ, ಸೊ ಇಲ್ಲಿ 5 ಅಂಕಗಳಿಗೆ 5 ಅಥವಾ 6 ಅಂಕಗಳಿಗೆ ನಿಮ್ಗೆ ಮೇನ್ ಪೇಪರ್ ಎಕ್ಸಾಮಿನೇಷನ್ ಅಲ್ಲಿ ಈ ಅಧ್ಯಾಯದಿಂದ ಬರುತ್ತೆ ಮಕ್ಕಳ. ಎಲ್ಲಿ ಅಂತಾನು ಈಗಲೇ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಇಲ್ಲಿ 5 ಮಾರ್ಕ್ಸಿಗೆ ಅಂದ್ರೆ 3+2 ಮಾರ್ಕ್ಸಿನ ಕ್ವಶನ್ಗಳು ಬರ್ತದೆ. ಇಲ್ಲಿ ಬಹುಪದೋಕ್ತಿಗಳ ರೇಖಾತ್ಮಕ ಶೂನ್ಯತೆಗಳ ಅರ್ಥ ಮತ್ತು ಡಿಗ್ರಿ ಇಲ್ಲಿಂದ 1 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತದೆ, ಸಾಧ್ಯತೆ ಇದೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ 3, 2, 5, 6 ಅಂಕಗಳು ಇಲ್ಲಿ ಬರ್ತವೆ ಮಕ್ಕಳ. ಅರ್ಥ ಆಯ್ತಲ್ಲ? ಸೊ ಈಗ ನಾವು ಬಂದ್ಬಿಡೋಣ ಒಂದು ಬಹುಪದೋಕ್ತಿ ಅಂದ್ರೆ ಏನು ಅಂತ. ಏನು ಬಹುಪದೋಕ್ತಿ ಅಂದ್ರೆ ಈಗಾಗಲೇ 8ನೇ ತರಗತಿಯಲ್ಲಿ ಕೂಡ ಅಭ್ಯಾಸ ಮಾಡಿದ್ದೀರಾ. ಅದೇ ರೀತಿ 9ನೇ ತರಗತಿಗಳಲ್ಲೂ ಕೂಡ ಬಹಳಷ್ಟು ಬಾರಿ ನಮ್ಮ ಶಿಕ್ಷಕರು ಹೇಳಿರ್ತಾರೆ, ಹೌದಲ್ವಾ? ಸೊ ಈಗ ಬಹುಪದೋಕ್ತಿ ಅಂದ್ರೆ ಏನಾಗಾದ್ರೆ, ಹೌದು, ಏನು ಬಹುಪದೋಕ್ತಿಯಲ್ಲಿ ಏನೇನು ಇರ್ತವೆ? ಕರೆಕ್ಟ್. ಒಂದು ಚರಾಕ್ಷರ, ಆಮೇಲೆ ಸ್ಥಿರಾಂಕ, ಹಾಗೆ ಚರಾಕ್ಷರ ಜೊತೆ ಇರೋದೇನು? ಸಹಗುಣಕ. ಅದ್ರ ಜೊತೆಗೆ ಇನ್ನೇನಿರ್ತವೆ? ಗಣಿತೀಯ ಪ್ರಕ್ರಿಯೆಗಳು. ಯಾವ್ಯಾವು? ಸಂಕಲನ, ಗುಣಾಕಾರ, ವ್ಯವಕಲನ, ಭಾಗಾಕಾರ, ಹೌದಲ್ವಾ? ಈ 4 ಪ್ರಕ್ರಿಯೆಗಳು. ಅವಕ್ಕೆ ಸಂಬಂಧಪಟ್ಟಂತೆ ಒಂದು ಸಮೀಕರಣ ಈಕ್ವಲ್ ಟು ಏನಕ್ಕೊಂದು ಸಮ ಇರುತ್ತೆ ಅಂತ ಹೇಳುತ್ತೆ, ಹೌದಲ್ವಾ? ಹಾಗಾದ್ರೆ ಇದನ್ನ ನಾವು ಒಟ್ಟಾರೆ ಡೆಫಿನೇಷನ್ ಆಗಿ ಹೇಳೋದಾದ್ರೆ ಅದನ್ನ ನಾವು ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಡೆಫಿನೇಷನ್ ಆಗಿ ಏನ್ ಹೇಳ್ತೀರಾ? ಹೇಗೆ ಅದನ್ನ ವಾಕ್ಯ ರೂಪದಲ್ಲಿ ನಾವು ಪ್ರಯೋಗ ಮಾಡಿ ಹೇಳ್ತೀವಿ ಅಂತಂದ್ರೆ, ಬಹುಪದೋಕ್ತಿ ಎಂದರೆ ಏನು? ನಮ್ಗೆ ಇದು ಅರ್ಥ ಗೊತ್ತಿರ್ಬೇಕು. ಯಾಕೆಂತಂದ್ರೆ ಲೆಕ್ಕ ಮಾಡ್ಬೇಕಾದ್ರೆ ಇದೆಲ್ಲ ಬಹಳ ಮುಖ್ಯ. ಚರಾಕ್ಷರ, ಸಹಗುಣಕ, ಸ್ಥಿರಾಂಕ ಮತ್ತು ಅವುಗಳನ್ನೊಳಗೊಂಡ ಚರಾಕ್ಷರ, ಸಹಗುಣಕ, ಸ್ಥಿರಾಂಕ ಮತ್ತು ಗಣಿತೀಯ ಪ್ರಕ್ರಿಯೆಗಳನ್ನೊಳಗೊಂಡ. ಅದನ್ನು ಫಸ್ಟೇ ಸೇರಿಸ್ಕೊಂಡ್ಬಿಡೋಣ. ಗಣಿತೀಯ ಪ್ರಕ್ರಿಯೆಗಳನ್ನೊಳಗೊಂಡ ಗಣಿತದ ಅಭಿವ್ಯಕ್ತಿಗೆ
ಬಹುಪದೋಕ್ತಿ ಎನ್ನುವರು. ಅಭಿವ್ಯಕ್ತಿ ಮೀನ್ಸ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಗಣಿತದ ಅಭಿವ್ಯಕ್ತಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಅರ್ಥ ಆಗ್ತೀಯಲ್ಲ? ಅದಕ್ಕೆ ನಾವೇಂತ ಕರಿತೀವಿ, ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಒಂದು ಉದಾಹರಣೆ ತಗೊಂತೀನಿ. ಉದಾಹರಣೆ, ಈಗ 2x+3, ಅರ್ಥ ಆಗ್ತಿದೆಯಲ್ಲ? ಇದು ಒಂದು ಗಣಿತದ ಅಭಿವ್ಯಕ್ತಿ ಎಕ್ಸ್ಪ್ರೆಷನ್, ಅರ್ಥ ಆಗ್ತಿದೆಯಲ್ಲ? ಇದು ಎಂತ ಪದೋಕ್ತಿ ಅಂತ ಆಮೇಲೆ ನೋಡೋಣ. ಅದಕ್ಕೋಸ್ಕರ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಈ ಒಂದು 2ನೇ ಅಂತ ಕರಿತೀರ, ಇಲ್ಲಿ ನೀವ್ ಹೇಳ್ಬೇಕು. ಗುಡ್. ಸಹಗುಣಕ, ಗೊತ್ತಾಗ್ತಿದೆಯಲ್ಲ? ಸಹಗುಣಕ. ಈ 3 ಏನಾಗಾದ್ರೆ ಸ್ಥಿರಾಂಕ, ಹೌದಲ್ವಾ? ಯಾವ್ದು ಚರಾಕ್ಷರ ಜೊತೆಗಿರಲ್ಲ ಅದನ್ನ ನಾವು ಸ್ಥಿರಾಂಕ ಅಂತ ಕರಿತೀವಿ. ಇದು ಎಕ್ಸ್ ಏನ ಕರಿತೀರಾ? ಚರಾಕ್ಷರ. ಈ ಪ್ಲಸ್ ಏನಾಗಾದ್ರೆ ಗಣಿತೀಯ ಪ್ರಕ್ರಿಯೆ, ಯಾವ್ದದು? ಸಂಕಲನ ಇದೆ, ಹೌದಲ್ವಾ? ಗೊತ್ತಾಯ್ತಲ್ಲ ಮಕ್ಕಳ? ಇವನ್ನ ಒಳಗೊಂಡೆ ಅಂತ ಇರುವಂತ ಒಂದು ಪದೋಕ್ತಿ ಅಥವಾ ಬೀಜ ಪದ. ಅಭಿವ್ಯಕ್ತಿ ಅಂತ ಬೇಕಾದ್ರೂ ಬರಿಬೋದು, ಅದನ್ನ ಬೀಜ ಪದ ಅಂತ ಬೇಕಾದ್ರೂ ಬರಿಬೋದು. ನೀವು ಇಲ್ಲಿ ಬೀಜ ಪದವನ್ನ ನಾವೇಂತ ಕರಿತೀವಿ? ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ನಾವು ಈ ಬಹುಪದೋಕ್ತಿಯಲ್ಲಿ ಮುಂದಕ್ಕೆ ಹೋಗೋಣ. ಇದರಲ್ಲಿ ನಾವು ಈ ಒಂದು ಬಹುಪದೋಕ್ತಿ ಚಾಪ್ಟರ್ ನಾವು ಕಲಿಯೋದು ಮಕ್ಕಳ ಅಂದ್ರೆ ಒಂದು ಚರಾಕ್ಷರವುಳ್ಳಂತಹ ಬಹುಪದೋಕ್ತಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಕನ್ಫ್ಯೂಷನ್ ಬೇಡ. ಇದರಲ್ಲಿ ಒಂದು ಚರಾಕ್ಷರವುಳ್ಳಂತಹ ರೇಖಾತ್ಮಕ ಬಹುಪದಿ, ಅಂದ್ರೆ ರೇಖಾತ್ಮಕನೂ ಆಗ್ಬೋದು, ಒಟ್ಟಲ್ಲಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳ ಬಗ್ಗೆ ಮಾತ್ರ ನಾವು ಈ ಒಂದು ಅಧ್ಯಯನದಲ್ಲಿ ನಾವು ಕಲಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ. ಈಗ ನೋಡಿ, ಇಲ್ಲಿ x²y+z-3 ಇದು ಕೂಡ ಒಂದು ಬಹುಪದೋಕ್ತಿನೇ. ಆದ್ರೆ ಇಲ್ಲಿ ನೋಡಿ ಚರಾಕ್ಷರಗಳೇನಿದೆ? x, y, z 3 ಇದೆ. ಹಾಗಾಗಿ ಇಂಥ ಒಂದು ಕಾಂಪ್ಲೆಕ್ಸಿಟಿ ಜಾಸ್ತಿ ಚರಾಕ್ಷರಗಳು ಒಳಗೊಂಡಂತಹ ಒಂದು ಬಹುಪದೋಕ್ತಿಗಳ ಬಗ್ಗೆ ನಾವು ಅಧ್ಯಯನ ಮಾಡಲ್ಲ, ಅರ್ಥ ಆಗ್ತಿದೆಯಲ್ಲ? ನಾನು ತಗೊಂಡಿದ್ದಲ್ಲಿ ಈಗ ನೋಡಿ, ಇಲ್ಲಿನೇ x²-2x+1 ನೋಡಿ, ಇಲ್ಲಿ ಎಲ್ಲ x ಅನ್ನೋದು ಒಂದೇ ಇದೆ ಚರಾಕ್ಷರ. ಅಥವಾ a²-8a-1 ಈ ತರ ನೋಡಿ, ಒಂದೇ ಚರಾಕ್ಷರ ಇರಬೇಕು. ಈ ತರ ಇರೋಂತಹ ಒಂದು ಬೀಜ ಪದಗಳ ಬಗ್ಗೆ ಮಾತ್ರ ನಾವು ಈ ಒಂದು SSLC ಬಹುಪದೋಕ್ತಿ ಚಾಪ್ಟರ್ ನಾವು ಕಲಿತೀವಿ. ಈ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ಅದೇ ನಾವು ಹಿಂದೆ ಕಲ್ತಿರೋಂಥ ಒಂದಷ್ಟು ಬಹುಪದೋಕ್ತಿಯ ವಿಧಗಳನ್ನ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಯಾವ್ಯಾವ ವಿಧ ಇದಾವೆ? ಹೌದು ಹೇಳಿ, ಯಾವ್ಯಾವ ವಿಧ ಇದಾವೆ ನೀವು ಕಲ್ತಿರೋದು? ಕರೆಕ್ಟು. ಒಂದು ವಿಧ ಯಾವುದು? ರೇಖಾತ್ಮಕ ಬಹುಪದೋಕ್ತಿ. ಅದು ಇದು ಹೇಳ್ತಿದ್ರಲ್ಲ, ಯಾವುದು? ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಅವು ಬೇರೆ, ಅರ್ಥ ಆಗ್ತಿದೆಯಲ್ಲ? ಅದರಲ್ಲಿ ಯಾವ್ಯಾವ ಚರಾಕ್ಷರ ಬೇಕಾದ್ರೂ ಡಿಫ್ರೆಂಟ್ ಆಗೂ ಇರ್ಬೋದು. ಬಟ್ ಇಲ್ಲಿ ನಾವು ಕಲ್ತಿರೋದು ಬಹುಪದೋಕ್ತಿಯನ್ನು 9ನೇ ತರಗತಿಯಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಇನ್ನೊಂದು ವರ್ಗ ಬಹುಪದೋಕ್ತಿ, ಹಾಗೆ ಇನ್ನೊಂದು ಕಲ್ತಿದ್ದೆ ಯಾವುದು? ಘನ ಬಹುಪದೋಕ್ತಿ. ಓಕೆ ಮಕ್ಕಳ? ಈಗ ಇವು 3 ನಾವು ಕಲ್ತಿದ್ದೋ. ಈಗ ನೋಡೋಣ, ರೇಖಾತ್ಮಕ ಬಹುಪದೋಕ್ತಿ ಅಂದ್ರೇನು, ವರ್ಗ ಬಹುಪದೋಕ್ತಿ ಅಂದ್ರೇನು, ಘನ ಬಹುಪದೋಕ್ತಿ ಅಂದ್ರೇನು, ಅದಕ್ಕಿಂತ ಜಾಸ್ತಿ ಇದ್ರೇನು? ಜನರಲ್ ಆಗಿ ಬಹುಪದೋಕ್ತಿ ಅಂತ ಒಟ್ಟಾರೆಯಾಗಿ ಹೇಳ್ತೀವಿ ಅಷ್ಟೇ, ಅರ್ಥ ಆಗ್ತಿದೆಯಲ್ಲ? ಬಹುಪದೋಕ್ತಿ 4 ಇದ್ರೆ ನೀವು ಹೇಳ್ಬೋದು ಚತುರ್ಬಹುಪದೋಕ್ತಿ, 5 ಇದ್ರೆ ಪಂಚ ಬಹುಪದೋಕ್ತಿ, 6 ಇದ್ರೆ ಷಷ್ಠಿ ಬಹುಪದೋಕ್ತಿ, 7 ಇದ್ರೆ ಸಪ್ತ ಬಹುಪದೋಕ್ತಿ, ಹೌದಲ್ವಾ? ಈಗ 10 ಇದ್ರೆ ದಶ ಬಹುಪದೋಕ್ತಿ. ಖಂಡಿತವಾಗ್ಲೂ ಹೇಳ್ಬೋದು, ಕರೆಯಲಿಕ್ಕೆ ಆಗಲ್ಲ ಅಂತ ಏನಿಲ್ಲ. ಅದಕ್ಕಿಂತ ಜಾಸ್ತಿ ಇದ್ರೆ 11 ಇತ್ತು ಅಂತಂದ್ರೆ ಅದನ್ನ ಎನ್ ಬಹುಪದೋಕ್ತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ, ಹೌದಲ್ವಾ? ಯಾವ ಸಂಖ್ಯೆ ಇರುತ್ತೆ ಅದನ್ನ ನಾವು ಸೇರಿಸಿ ಹೇಳೋಂಥದ್ದು, ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಇನ್ನೊಂದು ಬರಿತೀನಿ ನಾನು, ಸ್ಥಿರ ಬಹುಪದೋಕ್ತಿ ಅಂತ. ಯಾವುದು? ಸ್ಥಿರ ಬಹುಪದೋಕ್ತಿ. ಯಾಕೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು, ಗ್ಯಾಪ್ ಇಟ್ಕೊಳ್ಳಿ. ಇದು SSLC ಪಾಯಿಂಟ್ ವ್ಯೂ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳ್ಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗು ಅಥವಾ ನಾಲೆಡ್ಜ್ ಓರಿಯೆಂಟೆಡ್ ಆಗಿ ಇಲ್ಲಿ ನಿಮ್ಗೆ ಟ್ವಿಸ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಸಿಂಪಲ್ ಕ್ವಶನ್ ಆದ್ರೆ ನಾವು ಆ ಬಗ್ಗೆ ಗೊತ್ತೇ ಇರಲ್ಲ. ಸ್ಥಿರ ಬಹುಪದೋಕ್ತಿ ಕೇಳೇ ಇಲ್ಲ ಅನ್ನೋ ತರ ಹೇಳ್ಬಿಟ್ಟಿರ್ತೀವಿ, ಕ್ಲಾಸಲ್ಲಿ ಹೇಳಿರ್ತೀವಿ, ಆದ್ರೆ ಒತ್ತಿ ಯಾರು ಹೇಳಿರಲ್ಲ. ಹಾಗಾಗಿ ಸ್ಥಿರ ಬಹುಪದೋಕ್ತಿ ಬಗ್ಗೆ ನಮ್ಗೆ
ಕ್ವಶನ್ ಕೇಳಿದಾಗ ನಾವು ಆನ್ಸರ್ ಮಾಡೋದೇ ಇಲ್ಲ, ಈ ರೀತಿ ಆಗುತ್ತೆ ಮಕ್ಕಳ. ಹಾಗಾಗಿ ಇದ್ರ ಬಗ್ಗೆ ಬಹಳ ಗಮನ ಹರಿಸಿ. ಈಗ ನಾವು ಒಂದೊಂದಾಗಿ ಈ ಒಂದು ಬಹುಪದೋಕ್ತಿಗಳ ವಿಧಗಳ ಬಗ್ಗೆ ನಾನು ನಿಮ್ಗೆ ಮತ್ತು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನೋಡಿ ಇಲ್ಲಿ ಮಕ್ಕಳ, ಸ್ಥಿರ ಬಹುಪದೋಕ್ತಿ ಅಂದ್ರೆ ಏನು? ಸ್ಥಿರ ಅಂತ ಹೇಳ್ತಿದೆ. ಆ ಸ್ಥಿರ ಅಂತಂದ್ರೆ ಏನಾಗಾದ್ರೆ ಕರೆಕ್ಟ್ ನಿಮ್ಮ ತಲೆಗಿದೆ ಅದು. ಈಗ ಹಿಂದೆ ಹೇಳಿದ್ರಲ್ಲ ಸ್ಥಿರಾಂಕ ಅಂತ, ಅಲ್ಲಿ ಒಂದು ಚರಾಕ್ಷರದ ಘಾತ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸ್ಥಿರ ಬಹುಪದೋಕ್ತಿ ಒಂದೇದೇನು? ಸ್ಥಿರ ಬಹುಪದೋಕ್ತಿ. ಅರ್ಥ ಆಗ್ತಿದೆಯಲ್ಲ? ಸ್ಥಿರ ಬಹುಪದೋಕ್ತಿಯಲ್ಲಿ ನಾವು ಒಂದು ಚರಾಕ್ಷರದ ಘಾತ ಏನಾಗಿರುತ್ತೆ? 0 ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಏನೋ ಒಂದು ಚರಾಕ್ಷರದ ಅಥವಾ ಈ ಬಹುಪದೋಕ್ತಿಯಲ್ಲಿನ ಚರಾಕ್ಷರದ ಘಾತ 0 ಆಗಿರುತ್ತದೆ. ಮಕ್ಕಳ, ಘಾತ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಆ ಘಾತದ ಬಗ್ಗೆ ತಿಳ್ಕೊಂಡು ಇವಾಗ ಬಂದ್ರೆ ನಿಮ್ಗೆ ಇನ್ನೊಂದ್ಸತಿ ಗ್ಲಾನ್ಸ್ ಮಾಡ್ಕೊಳಕ್ಕೆ ಈಸಿ ಆಗ್ತದೆ. ಅದನ್ನ ಅಲ್ಲೇ ಕಲಿಸಿದ್ದಾರೆ, ಗೊತ್ತಾಗ್ತಿದೆಯಲ್ಲ? ಹಾಗಾದ್ರೆ ಅದನ್ನೇ ನಾವಲ್ಲಿ ಹೇಳಿದ್ದು ಬಹುಪದೋಕ್ತಿಗಳ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ. ಗೊತ್ತಾಗ್ತಿದೆಯಲ್ಲ? ಯಾಕೆ ಇಲ್ಲಿ ಘಾತನ್ನ ಈಗ ಇಲ್ಲಿಗೆ ತಗೊಂತಾ ಇದ್ದೀನಿ ಅಂತ. ಸೊ ಹಾಗಾದ್ರೆ ಇಲ್ಲಿ ನಾವು ತಿಳ್ಕೊಬೇಕಾದೇನು? ಮಹತ್ತಮ ಘಾತ ಅಥವಾ ಇಂಗ್ಲಿಷ್ ಅಲ್ಲಿ ಅದನ್ನ ಡಿಗ್ರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅರ್ಥ ಆಯ್ತಾ ಮಕ್ಕಳ? ಈಗ ನಾವು ಒಂದು ಚರಾಕ್ಷರ ಉಳ್ಳಂತ ಇದನ್ನ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ ಆ ಕೊಟ್ಟಿರುವಂತ ಬಹುಪದೋಕ್ತಿಯಲ್ಲಿ ಯಾವ ಚರಾಕ್ಷರದ ಘಾತ ಜಾಸ್ತಿ ಇದೆಯೋ ಅದು ಆ ಬಹುಪದೋಕ್ತಿಗೆ ಮಹತ್ತಮ ಘಾತ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಡಿಗ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ x-1 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎಷ್ಟಾಗಾದ್ರೆ ಡಿಗ್ರಿ? ನೋಡಿ, ಈಗ ಇಲ್ಲಿ ಒಂದೇ ಚರಾಕ್ಷರ ಕರೆಕ್ಟ್, ಆದ್ರೂ ಘಾತ ಏನಿಲ್ಲ ಅಂದ್ರೆ ಏನಿರ್ತದೆ ಅಂತ ಹೇಳಿದ್ವಿ 1, ಕರೆಕ್ಟಾ? ನೆಕ್ಸ್ಟ್ 2x² ಪ್ಲಸ್ x-1 ಇಲ್ಲಿ ನೋಡಿ 2 ಇದೆ. ನಾನು ಎಕ್ಸಲ್ ಅಂತ ನೀವು ಯಾವ್ದು ಬೇಕಾದ್ರೂ ತಗೊಬೋದು, ವೇರಿಯಬಲ್ ಚರಾಕ್ಷರ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಒಂದೇ ತರ ಇರ್ಬೇಕಷ್ಟೇ. ಘಾತ ಎಷ್ಟು? ಡಿಗ್ರಿ 2. ಈಗ ನೋಡಿ 3x ಘಾತ 3 ಮೈನಸ್ 4x ಪ್ಲಸ್ 2x-1 ಇಲ್ಲಿ ಒಂದೇ ಇದೆ. ಡಿಗ್ರಿ ಆಗೋದು ಎಷ್ಟಾದ್ರೆ ನೀವು ಹೇಳ್ತೀರಾ? ಡಿಗ್ರಿ 3. ಈಗ 4x ಘಾತ 5 ಮೈನಸ್ 2x+1 ಇಲ್ಲಿ ಇಲ್ಲ ಅಂತಂದ್ರೆ ಏನಿರ್ತವೆ? ಅವು 0 ಆಗಿದಾವೆ ಅಂತ. x² ಇಲ್ಲಿ ಕರೆಕ್ಟ್, 4x² ನೋಡಿ ಇಲ್ಲಿ ಇವೆರಡು ಟರ್ಮು ಒಂದು ಟರ್ಮ್ 0 ಆಗೈತೆ ಅಂತ ಅರ್ಥ. ಇಲ್ಲಿ 3x³ 2x² ಅಂದ್ರೆ ಸ್ಥಿರಾಂಕ 0 ಇದ್ರೆ ಈ ರೀತಿ ಬರ್ತವೆ, ಅದು ಜೊತೆಗೆ ಇರುತ್ತೆ ಅಂತಾನೆ ಅರ್ಥ. ಬಟ್ ಇದ್ರಲ್ಲಿ ಜಾಸ್ತಿ ಇರೋದು ಯಾವ್ದು? ಘಾತ 5. ಹಾಗಾದ್ರೆ ಡಿಗ್ರಿ ಎಷ್ಟಾಗೋದು ಇಲ್ಲಿ? 5. ಗೊತ್ತಾಗ್ತೀಯಲ್ಲ ಮಕ್ಕಳ? ಡಿಗ್ರಿಯನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದನ್ನ ಗುರುತಿಸಿ ಬರೆಯೋದು ಅಂತ. ಮಹತ್ತಮ ಘಾತ ಕೊಟ್ಟಿರುವಂತ ಬಹುಪದೋಕ್ತಿ ಮಹತ್ತಮ ಘಾತ ಅಂತ ಹೇಳ್ಬಿಟ್ಟು ಕೆಳಗಡೆ 1 2 3 4 5 ಈ ತರ ಕೊಟ್ಟಿರ್ತಾನೆ, ಇದೊಂದು ಕೊಟ್ಟು ಅವಾಗ ನೀವು ಗುರುತಿಸ್ಬೇಕು ಡಿಗ್ರಿ 5 ಅಂತ. ಗೊತ್ತಾಗ್ತಿದೆಯಲ್ಲ? ಇದನ್ನ ಇಟ್ಕೊಂಡೆ ನಾವು ಇದು ಡೆಫಿನೇಷನ್ಸ್ಗಳನ್ನ ಹೇಳೋದು ಆ ಮಹತ್ತಮ ಘಾತದ ಮೇಲೆ. ಗೊತ್ತಾಗ್ತಿದೆ? ಅಂದ್ರೆ ಮಹತ್ತಮ ಘಾತ ಎಂದರೇನು ಅಂತಂದ್ರೆ ಒಂದು ಕೊಟ್ಟಿರುವಂತಹ ಬೀಜ ಪದದಲ್ಲಿನ, ಅಂದ್ರೆ ಒಂದು ಚರಾಕ್ಷರವುಳ್ಳ ಬೀಜ ಪದದಲ್ಲಿನ ಚರಾಕ್ಷರದ ಅತಿ ಹೆಚ್ಚಿನ ಘಾತವನ್ನ ನಾವು ಏನಂತ ಕರಿತೀವಿ? ಮಹತ್ತಮ ಘಾತ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಈಗ ಬನ್ನಿ ಈ ಕಾನ್ಸೆಪ್ಟ್ ಇಟ್ಕೊಂಡು ಸ್ಥಿರ ಬಹುಪದೋಕ್ತಿಯಲ್ಲಿ ಬರೋಣ. ಈ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಘಾತ 0 ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನ ತಂತೀನಿ. 5 ಅನ್ನೋದು ಒಂದು ಉದಾಹರಣೆ. 5 8 -1 1/2 √5 ಇವೆಲ್ಲ ಯಾವುದೇ ಒಂದು ವಾಸ್ತವ ಸಂಖ್ಯೆಗಳು ಹಿಂದಿನ ಅಧ್ಯಾಯದಲ್ಲಿ ಹೇಳಿದೀವಿ. ಯಾವ್ಯಾವ ವಾಸ್ತವ ಸಂಖ್ಯೆ ಅಂತಂದ್ರೆ ಏನು ಅಂತ ಹೇಳಿದೀನಿ, ಕರೆಕ್ಟ್ ಅಲ್ವಾ? ಆ ವಾಸ್ತವ ಸಂಖ್ಯೆಗಳು ಏನೇನು ಬರ್ತವೆ ಎಲ್ಲ ಕೂಡ ಸ್ಥಿರ ಬಹುಪದೋಕ್ತಿನೇ ಬೀಜಗಣಿತಕ್ಕೆ ಬಂದಾಗ. ಅರ್ಥ ಆಗ್ತಿದೆಯಲ್ಲ? ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಜನರಲ್ ನೋಡ್ರಿ, ಇದರಲ್ಲಿ ಪಕ್ಕದಲ್ಲಿ ಏನಿರ್ತವೆ ಚರಾಕ್ಷರ, ನೀವು ಯಾವ್ದನ್ನ ತಗೊಬೋದು? ಸಾಮಾನ್ಯ ರೂಪ ಅಂತ ತಗೊಂತೀನಿ, ಜನರಲ್ ಆಗಿ, ಅಥವಾ ಜನರಲ್ ಎಕ್ಸ್ಪ್ರೆಷನ್ ಅಂತ ತಗೊಂತೀನಿ. x ಘಾತ 0. ಗೊತ್ತಾಗ್ತಿದೆಯಲ್ಲ?
ಇದು ಸ್ಥಿರ ಬಹುಪದೋಕ್ತಿಯ ಒಂದು ಸಾಮಾನ್ಯ ರೂಪ. ಇಲ್ಲಿ ಎ ನಾಟ್ ಈಕ್ವಲ್ ಟು 0, ಇದು 0 ಆಗಿರಬೇಕು. ಮತ್ತು ಎ ಯಾವುದೇ ವಾಸ್ತವ ಸಂಖ್ಯೆಯಾಗಿರಲಿ, ಯಾವುದೇ ವಾಸ್ತವ ಸಂಖ್ಯೆಯಾಗಿರಲಿ. ಅರ್ಥ ಆಯ್ತಲ್ಲ ಮಕ್ಕಳ? ಸಂಖ್ಯೆ ಆಗಿರ್ಬೋದು, ಏನದು 5 ಆಗಿದೆ, 8 ಆಗಿದೆ, ಭಾಗಲಬ್ಧ ಸಂಖ್ಯೆ ಆಗಿರ್ಬೋದು, ಅಭಾಗಲಬ್ಧ ಆಗಿರಲಿ. ಅರ್ಥ ಆಗ್ತೀಯಾ? ಯಾವುದನ್ನ ಆಗಿರ್ಬೋದು ಅಂತ ಅರ್ಥ. ಯಾಕೆ ಇಲ್ಲಿ ಚರಾಕ್ಷರದ ಘಾತ 0 ಇದೆ ಅಂತ ಹೇಳ್ತೇನೆ? ಯಾವುದೇ ಸಂಖ್ಯೆಯ ಘಾತ 0 ಇದ್ರೆ ಅದರ ಬೆಲೆ ಎಷ್ಟು? ಹೌದು, 1. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಪವರ್ 0 ಅಂತಂದ್ರೆ ಬೆಲೆ ಎಷ್ಟು? 1. ಇದು ನೆನಪಿಡಿ ಅಂತ ತಗೊಂಡ್ರೆ ಎಕ್ಸ್ ಘಾತ 0 ಅಂತಂದ್ರೆ ಏನು? 1. ಘಾತಾಂಕಗಳ ನಿಯಮದಲ್ಲಿ ಕಲ್ತಿದೀವಿ, ಹೌದಲ್ವಾ? ಹಾಗಾಗಿ 1 ಇಂಟು ಯಾವುದೇ ಸಂಖ್ಯೆ ಇದ್ರೆ ಏನಂತ ಬರುತ್ತೆ? ಇದು ನಥಿಂಗ್ ಬಟ್ ಎ, ಹೌದಲ್ವಾ? 1 ಇಂಟು ಎ ಅಂತಂದ್ರೆ ಇದನ್ನ ಹೇಗೆ ಬರೀಬಹುದು? ಎ. ಹಾಗಾಗಿ ಇಲ್ಲಿ ಎಲ್ಲ ಬರೀ ಸಂಖ್ಯೆಗಳಿದ್ದಾವೆ. ಅದ್ರ ಜೊತೆ ಇರುವಂತ ಚರಾಕ್ಷರ ಘಾತ ಏನಾಗಿದೆ? 0 ಇರೋದ್ರಿಂದ ಅವು ಸ್ಥಿರ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈಗ SSLC ಎಕ್ಸಾಮ್ಗೆ ಈ ಕ್ವಶನ್ ಹೆಂಗ್ ಕೇಳ್ಬೋದು ಅಂತ ಹೇಳ್ತೀನಿ ಅಂತಂದ್ರೆ, ಗಮನಿಸ್ ನೋಡಿ. ಈಗ ಈ ಕೆಳಗಿನ ಬಹುಪದೋಕ್ತಿಗಳಲ್ಲಿ ಸ್ಥಿರ ಬಹುಪದೋಕ್ತಿ ಡ್ಯಾಶ್ ಅಂತ ಕೊಟ್ಟ. ಇವಾಗ ಈ ಮೂರು ಜೊತೆಗೆ 5 ಅನ್ನೋದು ಕೊಟ್ಟ. ಅವಾಗ ನೀವು ಯಾವುದು ಸ್ಥಿರ ಬಹುಪದೋಕ್ತಿ? ಎಕ್ಸ್ ಅಂತ ತಗೊಂತೀರಾ? ಇಲ್ಲ, ಅಲ್ಲಿ ಏನಿದೆ? 5 ಒಂದು ಸಂಖ್ಯೆಯನ್ನ ನಾವು ಸ್ಥಿರ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ. ಅರ್ಥ ಆಯ್ತಲ್ಲ? ಆ ರೀತಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಹೋಗೋಣ, ಯಾವುದು? ರೇಖಾತ್ಮಕ ಬಹುಪದೋಕ್ತಿ ಅಂತ. ಎರಡನೇದು ಯಾವ್ದು ಮಕ್ಕಳ? ರೇಖಾತ್ಮಕ ಬಹುಪದೋಕ್ತಿ. ಏನು ರೇಖಾತ್ಮಕ ಅಂತಾನೆ ಹೆಸರು ಹೇಳ್ತಾ ಇದೆ. ರೇಖಾತ್ಮಕ ಅಂತಂದ್ರೆ ಏನು? ಒಂದು ಬಹುಪದೋಕ್ತಿ ಅಥವಾ ಒಂದು ಬೀಜ ಪದದಲ್ಲಿನ ಚರಾಕ್ಷರದ ಮಹತ್ತಮ ಘಾತ ಏನಾಗಿರ್ಬೇಕು? ರೇಖಾ ಅಂದ್ರೆ 1 ಅಂತ ಅರ್ಥ. ಅನನ್ಯ ಅರ್ಥ ಆಗ್ತಿದೆಯಲ್ಲ? ಘಾತ 1 ಇದ್ರೆ ಅಂತ ಸಂಖ್ಯೆನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಓಕೆ, ಹಾಗಾದ್ರೆ ಈ ಬಹುಪದೋಕ್ತಿಯಲ್ಲಿ ಅಥವಾ ಒಂದು ಬೀಜ ಪದದಲ್ಲಿನ ಬೀಜ ಪದ ಅಂತಾನೆ ತಂತ ಇದೀನಿ, ಅದು ಯಾವುದೇನ ಆಗಿರ್ಬೋದು. ಬೀಜ ಪದದಲ್ಲಿನ ಅಥವಾ ಒಂದು ಚರಾಕ್ಷರವುಳ್ಳ ಬೀಜ ಪದದಲ್ಲಿನ ಅಂತ ತಗೊಳ್ಳಿ. ಇಲ್ಲಿಂದ ಒಂದೇ ಚರಾಕ್ಷರದ್ದು ನಿಮ್ಗೆ ಓದೋದ್ರಿಂದ ಒಂದು ಚರಾಕ್ಷರ ಉಳ್ಳ ಬೀಜ ಪದದಲ್ಲಿನ ಚರಾಕ್ಷರದ ಘಾತ ಅಂತಾನೆ ತಾಂತೀನಿ. ಒಂದು ಚರಾಕ್ಷರ ಅಂತ ಹೇಳ್ಬಿಡ್ತೀನಿ. ಒಂದು ಚರಾಕ್ಷರ ಬೀಜ ಪದದಲ್ಲಿನ ಘಾತ ಅಥವಾ ಡಿಗ್ರಿ 1 ಆಗಿರುತ್ತದೆ ಅಥವಾ ಆಗಿದ್ದರೆ ಅವುಗಳನ್ನು ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು. ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು. ಮಕ್ಕಳ ಗಮನಿಸಿ, ಉದಾಹರಣೆ ತಂತೀನಿ ಒಂದೆರಡು, ನೀವೇ ಹೇಳಿ ಉದಾಹರಣೆ. ಎಕ್ಸ್ ಮೈನಸ್ 1 ಇದೊಂದು ರೇಖಾತ್ಮಕ ಬಹುಪದೋಕ್ತಿ. ಅರ್ಥ ಆಗ್ತಿದೆಯಲ್ಲ? ಯಾಕೆಂತಂದ್ರೆ ಎಕ್ಸ್ ನ ಘಾತ ಏನಿದೆ? 1. ಗೊತ್ತಾಗ್ತಿದೆಯಲ್ಲ? ಈ ತರ ಇರ್ಬೇಕು ನಮ್ಗೆ. ಅಥವಾ ಇನ್ನೊಂದೆರಡು ಹೇಳ್ರಿ, 2x ಇದು ಕೂಡ ಒಂದು ರೇಖಾತ್ಮಕ ಬಹುಪದೋಕ್ತಿ. ಪಕ್ಕದಲ್ಲಿ ಪ್ಲಸ್ ಮೈನಸ್ ಅಂತ ಯಾವ್ದು ಸ್ಥಿರಾಂಕ ಸೇರಿಸಲಿಲ್ಲ ಅಂತ ಏನಿಲ್ಲ. ಇಲ್ಲಿ ಒಂದು ಸಂಖ್ಯೆ ಇದೆ, ಅದ್ರ ಚರಾಕ್ಷರದ ಘಾತ ಎಷ್ಟಿದೆ? 1. ಅದು ಒಂದು ಎಕ್ಸ್ಪ್ರೆಷನ್ನೇ. ಅರ್ಥ ಆಯ್ತಲ್ಲ? ಅಥವಾ √5 × x ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ. ಇಲ್ಲ, ಅದ್ರ ಜೊತೆ -3 ಅಂತ ಸೇರಿಸಿದ್ರು ರೇಖಾತ್ಮಕ ಬಹುಪದೋಕ್ತಿ. ಅಥವಾ 1/2 × x ಗೊತ್ತಾಗ್ತಿದೆಯಲ್ಲ? ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ. -√2 ಅಂತ ಸೇರಿಸಿದ್ರು ಕೂಡ ಇದು ರೇಖಾತ್ಮಕ ಬಹುಪದೋಕ್ತಿ. ಕನ್ಫ್ಯೂಷನ್ ಮಾಡ್ಕೊಂಬಾರ್ದು. ಹಾಗಾದ್ರೆ ಇಲ್ಲಿ ನಾನು ಈಗ ಈ ಬಹುಪದೋಕ್ತಿ ಬರ್ಬೇಕಾದ್ರೆ ನಾನು ಇನ್ನೊಂದು ನಿಮಗೆ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಹಾಗಾದ್ರೆ ಬಹುಪದೋಕ್ತಿ ಅಲ್ಲ? ಇದು 9ನೇ ತರಗತಿಯಲ್ಲಿ ಕಲ್ತಿರೋದೇ ವಿಚಾರ. ನಾನು ಹೇಳ್ತೀನಿ ಕೇಳಿಲಿ. ಯಾವುದೇ ಚರಾಕ್ಷರದ ಘಾತ ಋಣ ಘಾತಾಂಕ ಅಥವಾ ವರ್ಗ ಅಥವಾ ಘನಮೂಲಗಳನ್ನ
ಅದು ಹೊಂದಿದ್ರೆ ಅಂತಹ ಒಂದು ಬಹುಪದೋಕ್ತಿಯನ್ನ ಅಥವಾ ಬೀಜ ಪದವನ್ನ ನಾವೇಂತ ಕರೆಯಲ್ಲ, ಬಹುಪದೋಕ್ತಿ ಎಂದು ಕರೆಯುವುದಿಲ್ಲ. ಯಾವುವು ಹಾಗಾದ್ರೆ ಆ ಥರ ನೋಡೋದಾದ್ರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಬರಿತೀನಿ, ನೀವು ಗಮನಿಸ್ಬೋದು. ಈಗ x⁻1 ಪ್ಲಸ್ 2 ಈ ಯಾವುದೇ ಅದರಲ್ಲಿ ಒಂದೇ ಇರಲಿ ಅಥವಾ 2x² ಪ್ಲಸ್ x⁻1 ಅದರಲ್ಲಿ ಒಂದೇ ಒಂದು ಘಾತ -1 ಇರಲಿ ಅಥವಾ ಇಲ್ದಲೇ ಇರಲಿ, ಯಾವುದೇ ಒಂದು ಚರಾಕ್ಷರದ ಘಾತ ಮೈನಸ್ ಇರೋ ಅಂಥದ್ದಿತ್ತು ಅಂತಂದ್ರೆ ಇದು ನಮ್ಗೇನಲ್ಲ, ಬಹುಪದೋಕ್ತಿ ಅಲ್ಲ. ಅಥವಾ √x √x ಪ್ಲಸ್ 5 ಈ ತರ ಏನಾದ್ರೂ ಇದ್ರೆ ಅವು ಏನಲ್ಲ, ಬಹುಪದೋಕ್ತಿ ಅಲ್ಲ. ಫಾರ್ ಎಕ್ಸಾಂಪಲ್ 1/2x ಕೆಳಗಡೆ ಇದ್ರೆ ಇದು ಮೇಲ್ಕೋದ್ರೆ ಏನಾಗ್ತದೆ, -x ಆಗ್ತದೆ. ಅಥವಾ 1/2x² ಮೇಲೋದ್ರೆ ಏನಾಗ್ತದೆ, ಇದು ನಥಿಂಗ್ ಬಟ್ ಈಕ್ವಲ್ ಟು 1/2 ಕೆಳಗಡೆ ಇರುತ್ತೆ, ಈ x² ಮೇಲ್ಗಡೆ ಹೋದ್ರೆ ಏನಾಗ್ತದೆ, ಘಾತ -2 ಆಗ್ತದೆ. ಹಾಗಾಗಿ ಈ ರೀತಿ ಇರುವಂತ ಸಂಖ್ಯೆಗಳು ಏನಾಗಿರಲ್ಲ, ಬಹುಪದೋಕ್ತಿ ಆಗಿರಲ್ಲ. ಗಮನಿಸ್ಬೇಕು, ಅದು ಒಂದು ನೀವು ಗಮನಿಸ್ಕೊಂಡಾಗ ನಿಮ್ಗೆ ರೇಖಾತ್ಮಕನ ಅಥವಾ ಸ್ಥಿರನ ಇಲ್ಲ. ನೆಕ್ಸ್ಟ್ ಹೇಳ್ತಾ ಇದೀನಿ, ಯಾವುದೋ ಇನ್ನೊಂದು ವಿಧಕ್ಕೆ ಹೋಗೋಣ. ಈಗ ಬಹುಪದೋಕ್ತಿಗಳು ಯಾವ ಆಗಿರಲ್ಲ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಅದನ್ನ ನೋಡ್ಕೊಂಡು ನಾವು ಈಗ ಯಾವ್ದಕ್ಕೆ ಹೋಗೋಣ, ಮೂರನೇ ವಿಧ ವರ್ಗ ಬಹುಪದೋಕ್ತಿ. ಯಾವ್ದು ಮಕ್ಕಳ? ವರ್ಗ ಬಹುಪದೋಕ್ತಿ. ಅರ್ಥ ಆಗ್ತಿಲ್ಲ ಏನು ವರ್ಗ ಅಂತಂದ್ರೆ? ಹೌದು, ಹಿಂದೆ ತಿಳ್ಕೊಂಡಿದ್ದೀರಾ, ವರ್ಗ ಅಂದ್ರೆ ಎಷ್ಟು? 2 ಅಂತ. ಕರೆಕ್ಟ್ ಅಲ್ವಾ? 2ನ್ನ ನಾವು ವರ್ಗ ಅಂತ ಕೂಡ ಕರಿತೀವಿ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ರೇಖಾಗಣಿತಕ್ಕೆ ಬಂದಾಗ ಬೇರೆ, ವರ್ಗ ಅಂತ ಒಂದು ಚೌಕ, ಹೌದಲ್ವಾ? ಇಲ್ಲಿ ಬಂದ ವರ್ಗ ಅಂತಂದ್ರೆ 2 ಅಂತ, ದ್ವಿಗುಣತೆ. ಅರ್ಥ ಆಗ್ತಿದೆಯಲ್ಲ? ಆ ಒಂದು ಅರ್ಥವನ್ನ ಬರ್ತದೆ, ಅರ್ಥ ಮಾಡ್ಕೊಬೇಕು ಆ ರೀತಿ. ಈಗ ವರ್ಗ ಬಹುಪದೋಕ್ತಿ ಬರ್ರಿ. ವರ್ಗ ಅಂತಂದ್ರೆ ಒಂದು ಚರಾಕ್ಷರವುಳ್ಳ ಬೀಜ ಪದದಲ್ಲಿನ ಚರಾಕ್ಷರದ ಘಾತ ಅಥವಾ ಮಹತ್ತಮ ಘಾತ ಡಿಗ್ರಿ ಎಷ್ಟಾಗಿರ್ಬೇಕು? 2 ಹೊಂದಿರುವಂತಹ ಬಹುಪದೋಕ್ತಿಗಳನ್ನ ನಾವೇಂತ ಕರಿತೀವಿ? ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಇದೆಲ್ಲ 9ನೇ ಕ್ಲಾಸಲ್ಲಿ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ಒಂದು ಚರಾಕ್ಷರ ಉಳ್ಳ ಅಂತಾನೆ ಮೆನ್ಷನ್ ಮಾಡ್ತಾ ಇದೀನಿ. ಚರಾಕ್ಷರ ಉಳ್ಳ ಬೀಜ ಪದದಲ್ಲಿನ ಚರಾಕ್ಷರದ ಮಹತ್ತಮ ಘಾತ, ಮೇಲ್ಗಡೆ ಮಹತ್ತಮ ಸೇರಿಲ್ಲ, ಇಲ್ಲಿ ಘಾತ ಅಂತ ಬರ್ತೀನಿ, ಮಹತ್ತಮ ಘಾತ 2 ಹೊಂದಿರುವ ಬಹುಪದೋಕ್ತಿಗಳನ್ನು ವರ್ಗ ಬಹುಪದೋಕ್ತಿಗಳು ಎನ್ನುವರು. ವರ್ಗ ಬಹುಪದೋಕ್ತಿಗಳು ಎನ್ನುವರು. ಮಕ್ಕಳ, ಈಗ ಉದಾಹರಣೆ ತಂತೀನಿ. ಉದಾಹರಣೆ ತಗೊಂಡಾಗ ನೋಡಿ, ಇಲ್ಲಿ 2x² ಪ್ಲಸ್ 1 ಅಥವಾ x² ಅಂತ ಇದ್ರು ಕೂಡ ಅದು ವರ್ಗ ಬಹುಪದೋಕ್ತಿ. ಮಿಕ್ಕಿದವೆಲ್ಲ ಏನಾಗಿರ್ತವೆ ಮುಂದೆ ಡಿಸ್ಕಸ್ ಮಾಡೋಣ, ಆಯ್ತಾ? ನೆಕ್ಸ್ಟ್ 4x² ಪ್ಲಸ್ -1 ಈ ಅಥವಾ ಇಲ್ಲಿ ಏನೇ ಸಂಖ್ಯೆ ಇರಲಿ 5, ಇವೆಲ್ಲ ಏನು ವರ್ಗ ಬಹುಪದೋಕ್ತಿಗಳು. ಅಲ್ಲಿ ಚರಾಕ್ಷರದ ಘಾತ ಏನಿರ್ಬೇಕು? ಜಾಸ್ತಿ ಎತ್ತಿ ಇರೋದು 2 ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ನಮ್ಗೆ ವರ್ಗ ಬಹುಪದೋಕ್ತಿ ಅಂದ್ರೆ ಏನು ಅಂತ ಗೊತ್ತಾಯ್ತು ಮಕ್ಕಳ. ಇಲ್ಲಿ ನಾನು ಇವೆರಡಕ್ಕೂ ಈಗ ನಿಮ್ಗೊಂದು ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ಸ್ಥಿರ ಬಹುಪದೋಕ್ತಿಗೆ ಸಾಮಾನ್ಯ ರೂಪ ಬರೋದು, ಅದೇ ರೀತಿ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ, ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಎರಡು ಇಲ್ಲೇ ತಿಳ್ಕೊಳ್ಳೋಣ, ಯಾಕೆಂದ್ರೆ ಮುಂದೆ ಇನ್ನ ಹೆಲ್ಪ್ ಆಗುತ್ತೆ. ಸೊ ಈಗ ನಾನು ರೇಖಾತ್ಮಕ ಬಹುಪದೋಕ್ತಿಯನ್ನು ಜನರಲ್ ಆಗಿ ಬರಿತೀನಿ. ಸಾಮಾನ್ಯ ರೂಪ ಇದ್ರದ್ದು ಸಾಮಾನ್ಯ ನೋಡಿ ಇಲ್ಲಿ ಮಕ್ಕಳ, ಸಾಮಾನ್ಯ ರೂಪ ರೇಖಾತ್ಮಕ ಬಹುಪದೋಕ್ತಿ ಇದ್ದು ax ಪ್ಲಸ್ ಬಿ. ಇಲ್ಲಿ a≠0 ಆಗಿರ್ಬೇಕು ಇದು, ಯಾಕೆಂದ್ರೆ ಚರಾಕ್ಷರ 0 ಆಯ್ತು ಅಂತಂದ್ರೆ ಅದೇನಾಗ್ತದೆ? ಒಂದು ಸ್ಥಿರಾಂಕ. ಸ್ಥಿರಾಂಕ ಆದ್ರೆ ಎಂತ ಬಹುಪದೋಕ್ತಿ? ಸ್ಥಿರ ಬಹುಪದೋಕ್ತಿ. ಗೊತ್ತಾಗ್ತಿದೆಯಲ್ಲ? a≠0 ಮತ್ತೆ a ಮತ್ತು b ಗಳು ವಾಸ್ತವ ಸಂಖ್ಯೆಗಳು. ಗೊತ್ತಾಗ್ತಿದೆಯಲ್ಲ? ವಾಸ್ತವ ಸಂಖ್ಯೆಗಳು. ಜನರಲ್ ನೋಡಿ ಮಕ್ಕಳ, a b ಅನ್ನೋದು ಯಾವ್ದನ ಸಂಖ್ಯೆ ಆಗಿರ್ಬೋದು. ಇಲ್ಲಿ ಗಮನಿಸಿ, a ಏನು ಇಲ್ಲ ಅಂದ್ರೆ ಏನಿರ್ತಿಲ್ಲಿ ಗುಣಸಂಖ್ಯೆ 1 ಇರುತ್ತಲ್ವಾ? b ಅಂತಂದ್ರೆ -1. ಇಲ್ಲಿ ಯಾವಾಗ್ಲೂ ಪ್ಲಸ್ ಜಾಗದಲ್ಲಿ ಮೈನಸ್ ಇದ್ರೆ ಅದನ್ನ -1 ಅಂತ ತಗೊಂತೀವಿ. ಗೊತ್ತಾಗ್ತಿದೆಯಲ್ಲ? ಇಲ್ಲಿ 2x ಇದೆ, ಇಲ್ಲಿ a ಬೆಲೆ ಎಷ್ಟು? 2 ನೋಡಿ, ಹಾಗಾಗಿ ≠0. b ಬೆಲೆ ಎಷ್ಟು? ಏನು ಇಲ್ಲ ಅಂದ್ರೆ ಏನಿರುತ್ತೆ? +0 ಇದ್ದೇ ಇರ್ತದೆ. ಕರೆಕ್ಟ್ ಅಲ್ಲ? b ಬೆಲೆ 0. ಗೊತ್ತಾಯ್ತಲ್ಲ?
ಇಲ್ಲಿ ಬಂದ್ರೆ ಎ ಬೆಲೆ √5, ಬಿ ಬೆಲೆ -3. ಇಲ್ಲಿ ಎ ಬೆಲೆ 1/2, ಬಿ ಬೆಲೆ -√2. ಅರ್ಥ ಆಯ್ತಲ್ಲ ಮಕ್ಕಳ? ಇದು ಒಂದು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಅದೇ ರೀತಿ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ನೋಡೋಣ. ಸಾಮಾನ್ಯ ರೂಪ ವರ್ಗ ಬಹುಪದೋಕ್ತಿ ಇದ್ದು ಸಾಮಾನ್ಯ ರೂಪಕ್ಕೆ ಬಂದಾಗ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲಿ ಎ ಈ ಕಡೆ ಎಕ್ಸ್ ಪಕ್ಕ ಬಂತು ನೋಡಿ, ಇಲ್ಲಿ ಎ ಇತ್ತು, ಮುಂದಕ್ಕೆ ಶಿಫ್ಟ್ ಆಗ್ತಾ ಇದೆ. ಈ ಕಡೆ ಬಂದಾಗ ಎ ಪಕ್ಕ ಯಾವ್ದು ಬರುತ್ತೆ? x² ಪ್ಲಸ್ ಇಲ್ಲಿ ಎ ಜಾಗದಲ್ಲಿ bx ಪ್ಲಸ್ ಬಿ ಜಾಗದಲ್ಲಿ ಸಿ. ನೋಡಿ ಒಂದೊಂದೇ ಇದನ್ನ ಶಿಫ್ಟ್ ಮಾಡ್ಕೊಂತ ಹೋಗ್ತಿರ್ತೀವಿ. ಇಲ್ಲಿ ಏನಾಗಿರ್ತದೆ? ಎ ಏನಾಗಿರ್ಬೇಕು? ≠0. ಎ ಬೆಲೆ 0 ಆಯ್ತು ಅಂದ್ರೆ ಈ ಟರ್ಮ್ 0 ಆದ್ರೆ ಇಷ್ಟು ಮಾತ್ರ ಉಳಿತದೆ. ಎಂತ ಬಹುಪದೋಕ್ತಿ ಆಗ್ತದೆ? ಅಗೈನ್ ಅದು ರೇಖಾತ್ಮಕ ಬಹುಪದೋಕ್ತಿ ಆಗ್ತದೆ. ಗೊತ್ತಾಗ್ತಿದೆಯಲ್ಲ? ಹಾಗಾಗಿ ಎ ≠0 ಆಗಿರ್ಬೇಕು. ಆಮೇಲೆ ಎ ಬಿ ಮತ್ತು ಸಿ ಗಳು ಏನಾಗಿದಾವೆ? ವಾಸ್ತವ ಸಂಖ್ಯೆಗಳು. ಗೊತ್ತಾಗ್ತಿದೆಯಲ್ಲ? ಜನರಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ವಾಸ್ತವ ಸಂಖ್ಯೆಗಳು. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ನಮ್ಗೆ ವಾಸ್ತವ ಸಂಖ್ಯೆಗಳು ಇದು ಯಾವುದು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಬಹುಪದೋಕ್ತಿ ಇದೆ, ಘನ ಬಹುಪದೋಕ್ತಿ. ಹೌದಲ್ವಾ? ಇದನ್ನ ಅರ್ಥ ಆಗಿದೆ ಅಂತ ಭಾವಿಸ್ಕೊತಾ ಇದೀನಿ. ನಾಲ್ಕನೇದು ಘನ ಬಹುಪದೋಕ್ತಿ. ಘನ ಅಂತಂದ್ರೆ ಏನು? ಗಾತ್ರ ದೊಡ್ಡದು ಅಲ್ವಾ? ಈಗ 3 ಆಯಾಮದ ಆಕೃತಿ ವಿಚಾರಗಳನ್ನೆಲ್ಲ ಹೇಳ್ತಿರ್ತಾರೆ ರೇಖಾತ್ಮಕ ಇದರಲ್ಲಿ. ಘನ ಅಂತಂದ್ರೆ ಎಷ್ಟು? 3 ಅಂತ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಒಂದು ಚರಾಕ್ಷರಗಳ ಬಹುಪದೋಕ್ತಿಯಲ್ಲಿನ ಚರಾಕ್ಷರದ ಅತಿ ಹೆಚ್ಚಿನ ಗಾತ್ರ ಏನಾಗಿದ್ರೆ 3 ಹೊಂದಿದ್ರೆ ಅಂತ ಬಹುಪದೋಕ್ತಿಗಳನ್ನ ನಾವೆಂತ ಕರಿತೀವಿ? ಘನ ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಅಂದ್ರೆ ಒಂದು ಚರಾಕ್ಷರ ಉಳ್ಳ ಬೀಜ ಪದದಲ್ಲಿನ ಒಂದು ಚರಾಕ್ಷರದ ಡಿಗ್ರಿ 3 ಹೊಂದಿರುವ ಬಹುಪದೋಕ್ತಿಯನ್ನು ಘನ ಬಹುಪದೋಕ್ತಿ ಎನ್ನುವರು. ಮಕ್ಕಳ ಉದಾಹರಣೆ ಹೇಳಿ ನೋಡೋಣ ನೀವೇ. ಉದಾಹರಣೆ x⁻³ -2x² ಪ್ಲಸ್ 1 ಹೌದಲ್ವಾ? 4x⁻³ -√2x ಪ್ಲಸ್ 1. ಪಿ ಒಳಗೆ ಹೇಳ್ತೀನಿ ಸರ್. p⁻³ ಪ್ಲಸ್ 4p -1 ಇತ್ಯಾದಿ. ಅರ್ಥ ಆಗ್ತಿದೆಯಲ್ಲ? ಈ ತರ ಇದ್ರೆ ಅವನು ನಾವೆಂತ ಕರಿತೀವಿ? ಘನ ಬಹುಪದೋಕ್ತಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ನೀವು ಗಮನಿಸ್ಬೇಕು, ಆ ಒಂದು ಕೊಟ್ಟಿರುವಂತ ಬಹುಪದೋಕ್ತಿ ಬೀಜ ಪದದಲ್ಲಿ ಏನಿರ್ತದೆ? ಚರಾಕ್ಷರದ ಗಾತ ಅತಿ ಹೆಚ್ಚಿನ ಗಾತ 3 ಇದೆಯಾ? ಅದು ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ನೀವು ಗಮನಿಸ್ಕೊಂಡು ಅದು ಘನ ಬಹುಪದೋಕ್ತಿಯೇ ಅಥವಾ ಅಲ್ವಾ ಅನ್ನೋದನ್ನ ನೀವು ಗುರುತಿಸ್ಬೇಕು. ಗೊತ್ತಾಗ್ತಿದೆಯಲ್ಲ ಮಕ್ಕಳ? ಸೊ ಈಗ ಇದ್ರದ್ದು ಕೂಡ ಸಾಮಾನ್ಯ ರೂಪ ನೀವು ಹಾಗೆ ಬರೆಯೋದಾದ್ರೆ ಸಾಮಾನ್ಯ ರೂಪ ಏನ್ ಬರಿಬಹುದು? ಈ ಜಾಗದಾಗ ಏನಿಲ್ಲ ಅಂದ್ರೆ ಏನಿರುತ್ತೆ? ax⁻³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಗೊತ್ತಾಗ್ತಿದೆಯಲ್ಲ? ನೋಡಿ ಹೇಗೆ ಮೂವ್ ಆಗ್ತಾ ಇದಾವೆ ಚರಾಕ್ಷರಗಳು. ಇಲ್ಲಿ ಏನಾಗಿರ್ಬೇಕಾದ್ರೆ ನೀವ್ ಹೇಳಿ? ಹೌದು, a ≠0. ಯಾಕೆ ಅಂತ ಹೇಳಿದೀನಿ? ಇಲ್ಲಿ a=0 ಆದ್ರೆ ಈ ಟರ್ಮ್ 0 ಆಯ್ತು ಅಂತಂದ್ರೆ ಮತ್ತೆ ಅದು ಹೇಗೇನದು ವರ್ಗ ಬಹುಪದೋಕ್ತಿ ಆಗ್ತದೆ, ಹಿಂದೂ ಬಹುಪದೋಕ್ತಿಗೆ ಶಿಫ್ಟ್ ಆಗುತ್ತೆ. ನಾವು ಇದನ್ನ ಅವಾಗ ಮಾತಾಡೋ ಅಗತ್ಯತೆ ಇರಲ್ಲ. ಹಾಗಾಗಿ ಅದು a 0 ಆಗ್ಬಾರ್ದು. ಮತ್ತೆ a b c ಮತ್ತು d ಗಳು ಯಾವ್ದಾದ್ರು ಆಗಿರ್ಬೋದು, ವಾಸ್ತವ ಸಂಖ್ಯೆಗಳು. ಯಾವ್ದಾದ್ರು ಅಂತಂದ್ರೆ ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಗೊತ್ತಾಯ್ತಲ್ಲ ಮಕ್ಕಳ? ಇದು ಘನ ಬಹುಪದೋಕ್ತಿ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಉಳಿದಿದೆ, 5ನೇದು ಯಾವುದು? ಬಹುಪದೋಕ್ತಿ. ಜನರಲ್ ಆಗಿ ಆ ಬಹುಪದೋಕ್ತಿನಿ ಆಲ್ರೆಡಿ ಹೇಳಿದೀನಿ. ಜನರಲ್ ಆಗಿ ಏನ್ ಹೇಳಿದ್ದು? ಫಸ್ಟ್ ಸೆಂಟೆನ್ಸ್ಗೆ ಚರಾಕ್ಷರಗಳು ಹೌದಲ್ವಾ, ಸ್ಥಿರಾಂಕ, ಸಹಗುಣಕಗಳು ಮತ್ತು ಗಣಿತೀಯ ಪ್ರಕ್ರಿಯೆಗಳು ಒಳಗೊಂಡಂತಹ ಒಂದು ಗಣಿತದ ಅಭಿವ್ಯಕ್ತಿಗೆ ಬಹುಪದೋಕ್ತಿ ಅಂತ ಕರಿತೀವಿ ಅಂತ. ಅಲ್ಲಿ ಇನ್ನೂ ಒಂದು ಕರೆಕ್ಷನ್ ಮಾಡಿ ಹೇಳ್ತೀನಿ ಬೇಕಾದ್ರೆ.
ಅದನ್ನ ನಾವು ನಿಮ್ಗೆ 8ನೇ ಕ್ಲಾಸಿಗೆ ಹೇಳ್ಕೊಂಡು ಕೊಟ್ಟಿದ್ದು ಬೀಜ ಪದ ಅಂತ, ಅರ್ಥ ಆಗ್ತಿಲ್ಲ. ಬಟ್ ಬಹುಪದೋಕ್ತಿ ಅಂತ ಅಂದ್ರೆ ನಿಮ್ಗೆ ಜನರಲ್ ಮೀನಿಂಗ್ ಅರ್ಥ ಆಗ್ಲಿ ಅಂತ ನಾನು ಬೀಜ ಪದದ ಡೆಫಿನೇಷನ್ನೇ ಒತ್ತೇಳಿದ್ದೀನಿ, ಗೊತ್ತಾಗ್ತಿದೆಯಲ್ಲ. ಹಾಗಾದ್ರೆ ಈಗ ಬಹುಪದೋಕ್ತಿ ಅಂತಂದ್ರೇನು, ಒಂದು ಮತ್ತು ಅದಕ್ಕಿಂತ ಹೆಚ್ಚು ಚರಾಕ್ಷರ ಉಳ್ಳಂತಹ ಒಂದು ಬಹುಪದೋಕ್ತಿಗಳನ್ನ ನಾವು ಅಂದ್ರೆ ಬೀಜ ಪದಗಳನ್ನ ಒಳಗೊಂಡಂತ ಒಂದು ಗಣಿತದ ಅಭಿವ್ಯಕ್ತಿಯನ್ನು ನಾವು ಬಹುಪದೋಕ್ತಿ ಅಂತ ಹೇಳ್ಬಿಟ್ಟು ಕರಿತೀವಿ, ಅರ್ಥ ಆಗ್ತಿದೆಯಲ್ಲ. ಇಲ್ಲಿ ಒಂದು ಚರಾಕ್ಷರ ಬಂದಾಗ ಒಂದು ಚರಾಕ್ಷರದಲ್ಲಿ 3ಕ್ಕಿಂತ ಹೆಚ್ಚಿನ ಗಾತ್ರವುಳ್ಳ ಬೀಜ ಪದಗಳ ಉಳ್ಳ ಬಹುಪದೋಕ್ತಿಗಳನ್ನ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಏನು ಬರೆದ್ಬಿಡ್ತೀವಿ. 5ನೇದು ಬಹುಪದೋಕ್ತಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಡೆಫಿನೇಷನ್ಸ್ ಹೇಳೋದಾದ್ರೆ, 3ಕ್ಕಿಂತ ಹೆಚ್ಚಿನ ಡಿಗ್ರಿಯನ್ನು ಹೊಂದಿರುವ ಬೀಜ ಪದಗಳನ್ನು ಬಹುಪದೋಕ್ತಿ ಎನ್ನುವರು. ಅರ್ಥ ಆಗ್ತೀಯಾ ಮಕ್ಕಳ? ಬಹುಪದೋಕ್ತಿ ಎನ್ನುವರು. ಈಗ ಅದನ್ನ ಈಗ ನಾವು ಯಾವ್ದನ್ನ ತಗೊಳ್ಳಿ, 8x ಘಾತ 4 ಮೈನಸ್ 5x ಪ್ಲಸ್ 1 ಅಥವಾ 100 ಇಂಟು ಪಿ ಘಾತ 50 ಮೈನಸ್ 25p ಪ್ಲಸ್ 1, ಇವೆಲ್ಲ ಕೂಡ ಏನು ಈ ಮಧ್ಯದಲ್ಲೆಲ್ಲ ಇರ್ತವೆ. ಮಿಸ್ಸಿಂಗ್ ಯಾಕಾಗಿದೆ ಮುಂದೆ ಹೋಗ್ತಾ ಡಿಸ್ಕಸ್ ಮಾಡೋಣ. ಬಟ್ ಇವನ್ನ ನಾವು ಕರೆದಿದ್ದು ಜಾಸ್ತಿ ಇತ್ತು ಅಂತ ನಾವು ಕರೆದಿದ್ದು ಬಹುಪದೋಕ್ತಿ ಅಂತ ಜನರಲ್ ಆಗಿ. ಈಗ ಇದ್ರದ್ದು ಸಾಮಾನ್ಯ ರೂಪನ ಹೇಳ್ತೀನಿ. ಇದು ಹೈಯರ್ ಎಜುಕೇಶನ್ಗೆ ಹೋದಾಗ ನಿಮ್ಗೆ ಬಹಳ ಅರ್ಥ ಆಗ್ತದೆ ಸಾಮಾನ್ಯ ರೂಪ. ಈಗ ಇಲ್ಲಿ ABCD ಅಂತ ಹೇಳ್ಬಿಟ್ಟು ಶಿಫ್ಟ್ ಮಾಡ್ಕೊಂತಿದ್ದೋ ಅವನ್ನು ಕೂಡ ನಾನು ಎಲ್ಲ ಒಂದರಲ್ಲೇ ಹೇಳ್ತೀನಿ, ಅರ್ಥ ಆಗ್ತಿದೆಯಲ್ಲ. ಚರಾಕ್ಷರ ಜಾಗದಲ್ಲಿ ಫೈನಲ್ ಆಗಿ ಇನ್ನೂ ಜಾಸ್ತಿ ಇದೆ ಅಂತಂದ್ರೆ AN x ಘಾತ n, ಅರ್ಥ ಆಗ್ತಿಲ್ಲ ಮಕ್ಕಳ. ನೆಕ್ಸ್ಟ್ ಅದ್ರ ಮುಂದೆ ಸಂಖ್ಯೆ ಈ ಕಡೆ ರೈಟ್ ಸೈಡ್ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಾ ಹೋದಲ್ವಾ ಘಾತ, ಹಾಗಾಗಿ x ಘಾತ ಏನಾಗ್ತದೆ ಕಮ್ಮಿ ಆಗ್ತದೆ. ಒಂದ್ ಘಾತ ಕಮ್ಮಿ ಇರುತ್ತೆ, 3 ಇದ್ರೆ ಇಲ್ಲಿ 2 ಇರುತ್ತೆ, ಹಾಗಾಗಿ -1 ಕಮ್ಮಿ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ. ಇದು AN ಜಾಗದಲ್ಲಿ A, ನೆಕ್ಸ್ಟ್ ಅದು ಕೂಡ n-1 ಅಂತ ತಾಂತೀನಿ. ಅದು ಯಾವ್ದನ ಆಗಿರ್ಲಿ ಸಂಖ್ಯೆ, ಬಟ್ ಇದ್ರ ಸಲುವಾಗಿ ಆ ರೀತಿ ಬರ್ತಾ ಇದೆ ಅಂತ ತಿಳ್ಕೊಳಕ್ಕೆ ನಿಮಗೆ ಗೊತ್ತಾಗ್ಲಿಕ್ಕೆ ಅಷ್ಟೇ. ಇಲ್ಲ ನೀವು AN BN ಆ ಥರ ತಗೊಳಕ್ಕೆ ಹೋದ್ರೆ ಕನ್ಫ್ಯೂಷನ್ ಮಾಡ್ಕೊಂತೀರಾ ಅಂತ ಜನರಲ್ ಆಗಿ. ಪ್ಲಸ್ ಈಗ ಮುಂದೆ ಬಂದ್ರೆ AN-2 x ಘಾತ n-2 ಅಂತ ಹೇಳ್ತೀವಿ. ಅದೇ ರೀತಿ ಬರುತ್ತೆ ಅಂತ ಹೇಳಿ ಡಾಟ್ ಮಾಡ್ಕೊಂತ ಬಂದ್ರೆ ಕಮ್ಮಿ ಆಗ್ತಾ ಬಂದಾಗ ಏನಾಗ್ತದೆ, ಕಳಿತಾ A2 x ಘಾತ 2 ಪ್ಲಸ್ A1 ಏನಿಲ್ಲ ಅಂದ್ರೂ x, ಅದಕ್ಕೆ AX ಅಂತ ಬರ್ದ್ಬಿಡ್ತೀವಿ, ಪ್ಲಸ್ A0 1 ಅನ್ನೋದು ಕರೆಕ್ಟ್ ಅಲ್ಲ. 1 ಅನ್ನೋದನ್ನ ಹೇಗೆ ಬರೀಬೋದು, A ಘಾತ 0. ಇದನ್ನ ನಾವೇಂತ ಕರಿತೀವಿ, ಬಹುಪದೋಕ್ತಿಯ ಸಾಮಾನ್ಯ ರೂಪ. ಇದು ಹೈಯರ್ ಎಜುಕೇಶನ್ ಓದಕ್ ಬೇಕಾಗ್ತದೆ ಮಕ್ಕಳ. ಇಲ್ಲಿ AN, AN-1 ಇಲ್ಲಿ ಏನಾಗಿರ್ಬೇಕು, AN ≠ 0 ಆಗಿರ್ಬೇಕು ಇಲ್ಲಿ, ಗೊತ್ತಾಗ್ತಿಲ್ಲ. ಇನ್ನು ಮುಂದಕ್ಕೆ ಬೇಕು ಅಂತಂದ್ರೆ x ಘಾತ n+1 ಮುಂದಕ್ಕೂ ತಗೊಂಬೋದು. ಇನ್ನ ಮುಂದೆ ಹೈಯರ್ ಎಜುಕೇಶನ್ ಓದ್ತಾ ಡಿಸ್ಕಸ್ ಮಾಡ್ತಾರೆ. AN-1 ಅಪ್ ಟು A2 A1 A0 ವಾಸ್ತವ ಸಂಖ್ಯೆಗಳು, ಗೊತ್ತಾಗ್ತಿದೆಯಲ್ಲ, ವಾಸ್ತವ ಸಂಖ್ಯೆಗಳಾಗಿವೆ. ಇದು ಸಾಮಾನ್ಯ ರೂಪ ಯಾವುದು, ಬಹುಪದೋಕ್ತಿ ಜನರಲ್ ಆಗಿ. ಇದನ್ನೇ ನಿಮ್ಗೆ ಈಗೇನ್ ಕೇಳಲ್ಲ, ಬಟ್ ತಿಳ್ಕೊಂಡಿರ್ರಿ, ಗೊತ್ತಾಗ್ತಿದೆಯಲ್ಲ ಮಕ್ಕಳ. ಇವತ್ತಿನ ಒಂದು ತರಗತಿಯನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಲಿಕ್ಕೆ ಹೋಗ್ತೀನಿ. ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ನೀವು ಇದೇ ರೀತಿಯ ಒಂದಷ್ಟು ರೇಖಾತ್ಮಕ ಮತ್ತು ಸ್ಥಿರ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಹಾಗೆ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಬಹುಪದೋಕ್ತಿಗಳನ್ನ ಗುರುತಿಸಿ ಅವು ಸ್ಥಿರ, ವರ್ಗ ಯಾಕೆ ಅಂತ ಹೇಳ್ಬಿಟ್ಟು, ಘನ ಯಾಕೆ ಮತ್ತೆ ಬಹುಪದೋಕ್ತಿ ಯಾಕೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ನಾನು ನಿಮಗೆ ಕೊಡ್ತಾ ಇರೋಂತಹ ಒಂದು ಹೋಮ್ವರ್ಕ್ ಚಟುವಟಿಕೆ, ಗೊತ್ತಾಗ್ತಿದೆಯಲ್ಲ. ಮುಂದಿನ ತರಗತಿಯಲ್ಲಿ ಈ ಸಾಮಾನ್ಯ ರೂಪಗಳನ್ನ ಇಟ್ಕೊಂಡು ಶೂನ್ಯತೆಗಳ ಅರ್ಥ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಮಕ್ಕಳ. ಈ ಒಂದು ತರಗತಿ ನಿಮಗೆ ಬಹಳಷ್ಟು ಬಹುಪದೋಕ್ತಿಗಳ ಬಗ್ಗೆ ಒಂದು ಬೇಸಿಕ್ ಮಾಹಿತಿಯನ್ನು ಕೊಟ್ಟಿದೆ ಅಂತ ಭಾವಿಸ್ತಾ ಧನ್ಯವಾದಗಳು ಮಕ್ಕಳ.